ಹಾಯ್ ಗುಡ್ ಮಾರ್ನಿಂಗ್. ನಾನು ಕಾರ್ಣಿಕಾ. ಇವತ್ತು ಏರ್ ಫಾಲ್ಗೆ ಒಂದು ಕಾಯಿನ ಯೂಸ್ ಮಾಡಿದ್ದೀನಿ. ಅದು ನಾವು ಚಿಕ್ಕವರಿರುವಾಗ ಉಪಯೋಗಿಸ್ತಾ ಇದ್ವಿ. ಅದು ಏನಂತ ನೋಡೋಣ ಬನ್ನಿ. ನಾನು ಹೇಗೆ ಹಾಕ್ಕೊಳ್ತೀನಿ ಕೂದಲಿಗೆ ಅಂತ. ಕೂದಲು ನಿಂತರ ಚೆನ್ನಾಗಿ ನಿಮಗೆಲ್ಲ ಗೊತ್ತೇ ಇರುತ್ತೆ. ಅದು ಎಲ್ಲ ಕಡೆನೂ ಸಿಗುತ್ತೆ, ಹಳ್ಳಿಯಲ್ಲೂ ಸಿಗುತ್ತೆ, ಸಿಟಿಯಲ್ಲೂ ಸಿಗುತ್ತೆ. ಬ್ಯಾಂಗ್ಳೂರಿನಲ್ಲೂ ತುಂಬ ಕಡೆ ನನ್ನ ಮರಗಳನ್ನ ನೋಡಿದ್ದೀನಿ. ಬಿಲ್ವಪತ್ರೆ ಅಂದರೆ ಅದು ಜಾಸ್ತಿ ಯಾರೂ ಯೂಸ್ ಮಾಡದೇ ಇರೋದ್ರಿಂದ ನಿಮಗೆ ಮಾರ್ಕೆಟಲ್ಲೂ ಕಡಿಮೆಗೆ ಸಿಗ್ಬೋದು. ಬಿಲ್ವಪತ್ರೆ ಕಾಯಿನ ನಮ್ಮಮ್ಮ ಸುಟ್ಟಿಟ್ಟಿತ್ತು, ಅದನ್ನು ನಾನು ತೊಗೊಂಡು ಹಚ್ಕೊಳ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ನಮ್ಮ ಅಕ್ಕ ಬೇಕು ಅಂತ ಹೇಳಿದ್ದಂತೆ. ಸೊ 4 ಇತ್ತು, 4ರಲ್ಲಿ ಧ್ಯಾನಾಗ ಒಂದು ಹಾಕಿದ್ದೆ, ಅವಳಿಗೆ ನೆನ್ನೆ ಹಾಕಿದ್ದೆ. ಇವತ್ತು ನಾನು ಹಚ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಸೀಗೆಕಾಯಿ ಪುಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಆ್ಯಕ್ಚುಲಿ ಕೂದಲಿಗೆ ಉಪಯೋಗಿಸೋದು ಸೀಗೆಕಾಯಿ ಪುಡಿನೇ. ಶಾಂಪೂ ಯಾವುದೇ ರೀತಿ ಶಾಂಪೂ ಯೂಸ್ ಮಾಡಲ್ಲ. ಅಂದರೆ ಮಾಡಿಲ್ಲ ಅಲ್ಲ, ಮಧ್ಯದಲ್ಲಿ ಮಾಡಿದ್ವಿ, ಅದಕ್ಕೆ ಕೂದಲು ಎಷ್ಟು ಚೆನ್ನಾಗಿದ್ದೆಲ್ಲ ಹಾಳಾಗಿಬಿಟ್ಟಿದೆ. ಇವಾಗ ನಂದು ತುಂಬ ಉದ್ದ, ತುಂಬ ದಪ್ಪ ಕೂದಲಿತ್ತು. ಇವಾಗ ತುಂಬ ಕಡಿಮೆ ಆಗೋಗಿದೆ ಕೂದಲು. ಅದಕ್ಕೆ ಆ ಕಾಯಿನ ನೋಡಿದ ತಕ್ಷಣ, ಬಿಲ್ವಪತ್ರೆ ಕಾಯಿನ ನೋಡಿದ ತಕ್ಷಣ ನನಗೆ ನೆನಪಾಯಿತು, ನಾವು ಚಿಕ್ಕವರು ಇರುವಾಗ ಹಾಕ್ಕೊತಾ ಇದ್ವಿ, ತಿಂಗಳಿಗೆ 1 ಸತಿ 2 ಸತಿ ಈ ಥರ. ಆವಾಗೆಲ್ಲ ಕೂದಲು ಎಷ್ಟು ಚೆನ್ನಾಗಿರ್ತಾ ಇತ್ತು. ಇವಾಗ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಇವಾಗ ಆ ಥರ ಇಲ್ವಲ್ಲ. ಎಷ್ಟೊಂದು ಹೇರ್ ಫಾಲ್ ಆಗಿದೆ, ಎಷ್ಟು ಉದ್ದ ಕೂದಲು ಎಷ್ಟು ಕಡಿಮೆ ಆಗಿದೆ. ನೀವು ಈ ಕಾಯಿನ ಉಪಯೋಗಿಸಿ ರಿಸಲ್ಟ್ ಹೇಗಿದೆ ಅಂತ ಹೇಳಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಅದಕ್ಕೆ ನಾನು ಕಾಯಿ ನೋಡಿದ ತಕ್ಷಣ ನಾನು ಹಚ್ಕೋಬೇಕು ಅಂತ ಹೇಳಿಬಿಟ್ಟು ಸುಟ್ಟಿಟ್ಟಿದ್ದನ್ನು ನಾನು ತೊಗೊಂಡು ಹಚ್ಕೋತಾ ಇದ್ದೀನಿ. ನೆನ್ನೆ ಧ್ಯಾನಾಗ ಹಾಕಿದ್ದೆ, ಅದಕ್ಕೆ ಅವಳು ಹೇಳ್ತಾ ಇದ್ದಾಳೆ ನನ್ನ ಕೂದಲು ಚೆನ್ನಾಗಾಗಿದೆ ಅಂತ. ನಾನು ಇವತ್ತು ಹಚ್ಕೊಳ್ತಾ ಇದ್ದೀನಿ. ಅದು 1 ವಾರ ಇರತ್ತಂತೆ, ಸುಟ್ಬಿಟ್ಟು ಇಟ್ಟರೆ 1 ವಾರನೂ ಕೂಡ ಇರುತ್ತೆ, ಏನೂ ಹಾಳಾಗೋದಿಲ್ಲ ಅಂತ ನಮ್ಮಮ್ಮ ಹೇಳ್ತಾಯಿತ್ತು. ಸೊ ಇವಾಗೆಲ್ಲ ನೀಟಾಗಿ ಹಚ್ಕೊಂಡಿದ್ದೀನಿ. ಒಂದು 5 ನಿಮಿಷ ಬಿಟ್ಟು ಕೂದಲು ವಾಶ್ ಮಾಡ್ತೀನಿ. ವಾಶ್ ಆದಮೇಲೆ ಹೇಗಿರುತ್ತೆ ಅಂತ ನೋಡಿ. ವಾಶ್ ಮಾಡ್ಕೊಂಡು ಬಂದೆ. ಎಣ್ಣೆ ಹೋಗಿಲ್ಲ, ಜಿಡ್ಡು ಹಾಗೆ ಇದೆ, ಆದರೂ ಪರವಾಗಿಲ್ಲ. ಯಾಕಂದರೆ ಎಣ್ಣೆ ಹೋಗ್ಸೋಕ್ಕೋಸ್ಕರ ನಾವು ಇನ್ನೊಂದು ಸ್ವಲ್ಪ ಶಾಂಪೂನೋ ಅಥವಾ ಸೀಗೆಕಾಯಿನೋ ಹಾಕಿ ಮತ್ತೆ ಉಜ್ಜಿದ್ರೆ ಏರ್ ಫಾಲ್ ಜಾಸ್ತಿ ಆಗುತ್ತೆ. ಹಾಗಾಗಿ ನಾನು ಎಣ್ಣೆ ಸ್ವಲ್ಪ ಉಳ್ಕೊಂಡ್ರೂ ನಾನು ಮತ್ತೆ ಅದನ್ನು ವಾಶ್ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಒಂದಿನ ಬಿಟ್ಟರೆ ಸ್ವಲ್ಪ ಡ್ರೈ ಆದಮೇಲೆ ಎಣ್ಣೆ ಎಲ್ಲ ಏನೂ ಕಾಣಿಸೋದಿಲ್ಲ, ನೀಟಾಗಿ ಆಗುತ್ತೆ. ಅದಕ್ಕೆ ಇವಾಗ ನೋಡಿ ಹೇಗೆ ಕಾಣ್ತಾ ಇದೆ ಅಂತ. ಸ್ವಲ್ಪ ಅಂದರೆ ಏನಿಲ್ಲ, ಏನು ಜಾಸ್ತಿ ಏನಾಗಿಲ್ಲ ಕ್ವಾಂಟಿಟಿ. ಮೋಸ್ಟ್ಲಿ 1 ಟೈಮ್ಗೆ ಆಗಲ್ಲ, ಇನ್ನೊಂದು ಸ್ವಲ್ಪ ಅದೇ ಥರ ಮೇಂಟೈನ್ ಮಾಡ್ತಾ ಹೋದರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಕೂದಲು, ಕ್ವಾಂಟಿಟಿನೂ ಜಾಸ್ತಿ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.